ರಾಜು ನನಗೊಂದು ಬೆಡ್ಸ್ ಕಟ್ಟಿದ. ನನ್ನ ಥರನೇ ಚುರುಮುರಿ ಮಾಡ್ತೀನಿ, ನಾನು ಚುರುಮುರಿ ಮಾಡಿದ್ರೆ ನೀನು ನನಗೆ ನನ್ನ ಫೇವ್ರೆಟ್ ಪುಳಿಯೋಗರೆ ಮಾಡಿಕೊಡ್ಬೇಕು ಅಂತ ಎಲ್ಲನೂ ತಾನೇ ಎಲ್ಲ ಕ್ಯಾರೆಟ್ ಎಲ್ಲ ತುರ್ಕೊಂಡು ಅವನೇ ರೆಡಿ, ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಅವನೇ ರೆಡಿ ಮಾಡ್ತಾವನೆ ನೋಡಿ. ನನಗಂತೂ ಮಾಡ್ತಾನೆ ಚೆನ್ನಾಗಿ ಇಲ್ವಾ ಅಂತ. ನನಗೆ ಸಾಂಬಾರಿತ್ತು, ನಾನು ಯಾರಪ್ಪ ಮಾಡ್ತಾರೆ ನಿಜವಲ್ಲೂ ಚೆನ್ನಾಗಿ ಮಾಡ್ತಾನೆ ನನ್ನಷ್ಟು ಅಂತ ಬೆಟ್ಟಿಂಗ್ ಕಟ್ಟಿದೆ. ಮಾಡ್ತಾಯಿದ್ದೇನೆ, ಅವನೇ ಎಲ್ಲ ಕತ್ತರಿಸ್ಕೊಂಡು ನೋಡಿ ನೀವೇ ನೋಡೋಣ ಹೇಗೆ ಮಾಡ್ತಾನೆ. ನನ್ನ ಥರನೇ ಮಾಡ್ತಾನೆ. ನಾನು ಮಾಡೋದು ಚುರುಮುರಿ ನಮ್ಮನೆ ಎಲ್ರಿಗೂ ಇಷ್ಟ. ನನಗಂತೂ ಚುರುಮುರಿ ಅಂದರೆ ತುಂಬ ಇಷ್ಟ. ರಾಜುಗೂ ಚುರುಮುರಿ, ಆಮೇಲೆ ಪಾನಿಪುರಿ, ಗೋಲ್ಗಪ್ಪ ಅಂದರೆ ಸೇಮು ನನ್ನ ಟೇಸ್ಟೇ ಅವನಿಗೂ ಸುಮಾರಿದೆ. ನನಗೆ ಜಾಸ್ತಿ ಬಿಸಿಬೇಳೆಭಾತು, ಪುಳಿಯೋಗರೆ, ಚಿತ್ರಾನ್ನ, ಟೊಮೊಟೊ ಬಾತು ಈ ರೀತಿ ಇಷ್ಟ. ಅವನಿಗೂ ಸೇಮ್ ನನ್ನ ಥರನೇ ಇಷ್ಟ. ಅದಕ್ಕೆ ಇದೊಂದು ನೀನು ಮಾಡು, ನನಗೆ ಚುರುಮುರಿ ತಿನ್ನಬೇಕು ಅನ್ನಿಸ್ತೈತೆ, ಮಾಡು. ಮತ್ತು ನೀನು ಸಾಂಬಾರಿದ್ರೂ ಪರವಾಗಿಲ್ಲ, ನಿನಗೆ ನೀನು ಕೇಳಿದ್ದು ಮಾಡಿಕೊಡ್ತೀನಿ ಅಂತ ನಾನು ಚಾಲೆಂಜ್ ಕಟ್ಟಿದೆ. ಕೊನೆಗೂ ಎಲ್ಲ ನಾನು ಮಾಡಿದ ರೀತಿಯೇ ಎಲ್ಲ ಸಾಮಾನು ತೆಗೆದಿಟ್ಕೊಂಡು ನಾನು ಏನೇನು ಹಾಕ್ತಿದ್ದೆ ಎಲ್ಲನೂ ಅವನೇ ರೆಡಿ ಮಾಡಿಕೊಂಡು ನೋಡಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾನೆ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ಮಳೆ ಬರ್ತಿತ್ತು, ಮಳೆಗೆ ಆಹಾ ಚುರುಮುರಿ ತಿನ್ನೋಕ್ಕೆ ಚೆಂದ ಅಂತ ನನಗೂ ಆಸೆ ಆಗಿತ್ತು. ನೋಡೋಣ ಎಲ್ಲ ಮಾಡ್ತಾಯಿದ್ದಾನೆ, ರೆಡಿನಾ ಹೇಗಿರುತ್ತೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಮಾಡ್ತಾಯಿದ್ರೆ ಬಾಯಲ್ಲಿ ನೀರು ಬತ್ತಾಯಿತು ನನಗಂತೂ. ರೆಡಿ ಮಾಡಿಕೊಂಡೆ ಎಲ್ಲ. ಇವಾಗ ಒಂದೊಂದಾಗಿ ಜ್ಞಾಪಿಸ್ಕೊಂಡು ಯಾವ್ದು ಹಾಕೋದು ಅಂತ ಯೋಚನೆ ಮಾಡ್ದೆ. ನಾನಂತೂ ಏನು ಹೇಳ್ಕೊಡ್ಲಿಲ್ಲ, ಎಲ್ಲ ಅವನೇ ಮಾಡ್ದ. ಅಲ್ಲಿ ನೋಡಿ ನೀವೇ. ನನಗಂತೂ ತುಂಬ ಖುಷಿಯಾಯಿತು. ರಾಜು ಯಾವ ವಿಷಯದಲ್ಲೂ ಅಷ್ಟೇ ನನಗೇನಾದರೂ ಮಾಡಬೇಕು ಅಂದಾಗ, ನನಗೇನಾದರೂ ಹುಷಾರಿಲ್ಲ ಅಂದಾಗ ಅವನು ಏನಾದರೂ ಸಪೋರ್ಟ್ ಮಾಡಿಕೊಡ್ತಾನೆ. ಅದೇ ಒಂದು ಖುಷಿ ನನಗೆ. ನಾನು ಮಾಡಿಕೊಡ್ತೀನಿ, ಅವ್ನಿಗೇನಾದರೂ ಎಲ್ಪ್ ಬೇಕು ಅಂದರೆ ಕಮ್ಮಿ ಏನಿಲ್ಲ, ಸುಮ್ಮನೆ ಮಾಡಿಕೊಡ್ತಾನೆ. ನಾನು ಅವ್ನಿಗೆ ಎಷ್ಟು ಹೆಲ್ಪು, ನಾನು ಅಷ್ಟೇ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೋತೀನಿ. ಇವಾಗ ಏನಾದರೂ ನಂಗೆ ಬೇಕು ಅಂತಂದರೆ ನಾನು ಏನಿದ್ರು ದುಡ್ಡಿದ್ರೆ ಮಾತ್ರ ನಾನು ತೆಗೆಸ್ಕೊಳ್ಳೋದು. ಆಮೇಲೆ ಜಾಸ್ತಿ ಅಮೌಂಟ್ ಏನು ನಾನು ತೆಗೆಸ್ಕೊಳ್ಳೋಕೆ ಹೋಗಲ್ಲ. ಯಾಕೆಂದರೆ ಸ್ವಲ್ಪ EMI ಕಟ್ಕೊಂಡು ಸಾಲ ಇತ್ತು. EMI ಕಟ್ಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದಾನಲ್ಲ, ಅದಕ್ಕೆ ನಾನು ಜಾಸ್ತಿ ಏನು ಅವನ್ನ ಹಿಂಸೆ ಮಾಡಿ ಏನು ಕೇಳಿ ತೆಗೆಸ್ಕೊಳ್ಳೋದಿಲ್ಲ ನಾನು. ಈಗ ನಾವು ಗಂಡ ಹೆಂಡ್ತಿರೋ ಅಂದಮೇಲೆ ಕಷ್ಟ ಸುಖ ಎರಡರಲ್ಲೂ ಭಾಗಿಯಾಗಬೇಕು. ಬರೀ ಸುಖನೇ ಕೇಳಬೇಕು ಅಂದರೆ ಯಾವುದೂ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ದುಡ್ಡಿದ್ರೆ ಮಾತ್ರ. ಈಗ ಹೊರಗಡೆ ಹೋದಾಗ ತಿನ್ನೋದ್ರಲ್ಲೂ ಅಷ್ಟೇ, ನನಗೆ ಜಾಸ್ತಿ ಅಮೌಂಟನ್ನ ಲೆಸ್ ಮಾಡಿಸೋದು ಅಂದರೆ ನಂಗೆ ಇಷ್ಟ ಇಲ್ಲ. ನಾನು ಆದಷ್ಟು ದುಡ್ಡು ಖರ್ಚು ಮಾಡೋದ್ರಲ್ಲಿ ಜಿಪ್ಣೆ ನಾನಂತೂ. ಎಲ್ಲರೂ ಹಂಗೆ ಅಂತಾರೆ. ನಮ್ಮಮ್ಮ ವೀಡಿಯೋ ಮಾಡ್ತಾಯಿದ್ನ, ನಾನು ಮಾಡಬೇಡ ಅಂತ ದಿಮ್ಮುಚ್ಕೊಬಿಟ್ರು. ನನ್ನ ಮಗಳು ಮನ್ಗಿಸ್ತಾಯಿದ್ರು. ಆಯಿತು, ರಾಜು ಎಲ್ಲ ಹಾಕಿ ಚುರುಮುರಿ ರೆಡಿ ಮಾಡ್ದ. ಪರವಾಗಿಲ್ಲ ಚೆನ್ನಾಗಿ ಬಂದಿದೆ. ನಾನು ಮಾಡೋ ಥರನೇ ಕಾಣಿಸ್ತಿದೆ. ಟೇಸ್ಟ್ ನೋಡೋದೊಂದೇ ಬಾಕಿ. ಆಹಾ ಏನೋ ಗೊತ್ತಿಲ್ಲ ನನಗಂತೂ. ನಾನು ಹೊರಗಡೆ ಹೋದರೆ ಜಾಸ್ತಿ ಏನೂ ತೆಗೆಸ್ಕೊಳ್ಳಲ್ಲ. ಇಲ್ಲ ಗೋಲ್ಗಪ್ಪ, ಇಲ್ಲ ಪಾನಿಪುರಿ, ಇಲ್ಲ ಚುರುಮುರಿ. ಚಾಮುಂಡಿ ಬೆಟ್ಟಕ್ಕೆ ನಾವು ಜಾಸ್ತಿ ಹೋಗೋದು. ಚಾಮುಂಡಿ ಬೆಟ್ಟಕ್ಕೆ ಹೋದರೂ ಅಷ್ಟೇ, ನನಗೇನು ಬೇಡ, ನಂಗೆ ಚುರುಮುರಿ ತೊಗೊಡು ಅಂತ ಚುರುಮುರಿ. ನಾನು ತಿನ್ಕೊಂಡು ರಾಜು ಮಿಕ್ಕಿದ್ರು ಸುಧಾ ಕಿತ್ಕೊಂಡು ತಿಂತೀನಿ. ನಾನು ಅಷ್ಟಿಷ್ಟ ಚುರುಮುರಿ ಅಂದರೆ ನನಗಂತೂ. ಅದನ್ನು ಎಲ್ಲ ಉಪ್ಪು ಖಾರ ಹಾಕಿ ಸುಮ್ಮನೆ ಹೆಂಗೆ ಬಾಣಲೆ ಅಲ್ಲಾಡಿಸ್ತು ನೋಡಿ. ಮಾಡೇ ಬಿಟ್ಟೆ, ರೆಡಿ ಆಯಿತು ಅಂತ ಹೇಳ್ತಾ ಆಹಾ ರೆಡಿ ಆಯಿತು. ಜಸ್ಟ್ ಇನ್ನು ಪ್ಲೇಟ್ಗೆ ಹಾಕ್ಕೊಂಡು ತಿಂತಾ ಇರೋದೇ ಇನ್ನು. ಆಹಾ ಅದು ನೋಡ್ತಿದ್ರೆ ಬಾಯಲ್ಲಿ ನೀರು ನನಗಂತೂ ಬರ್ತಾನೆ ಐತೆ ಬಾಯಲ್ಲಿ ನೀರು. ನಮ್ಮ ಮಮ್ಮಿ ಇಬ್ಬರು ಸರಿಯಾಗಿದ್ದೀರಾ, ಮಾಡೋಕ್ಕೆ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮಮ್ಮ ಅಲ್ಲಿ ಬೈತಾ ಇತ್ತು. ಏನಾದರೂ ಬೈಕೋ ಮಮ್ಮಿ ಅಂದ್ಕೊಂಡು ನಮ್ಮ ಪಡೋಗೆ ನಾವು ವೀಡಿಯೋ ಮಾಡ್ತಾ ರಾಜು ಚುರುಮುರಿ ರೆಡಿ ಮಾಡಿ ಪ್ಲೇಟ್ಗೆ ಹಾಕಿ ಕೊಟ್ಟ. ಅಮ್ಮಂಗೆ ಕೊಟ್ಟೆ ಫಸ್ಟು, ಆಮೇಲೆ ನಾನು ಇಸ್ಕೊಂಡೆ. ನಮ್ಮಮ್ಮ ವೀಡಿಯೋದಲ್ಲಿ ವೀಡಿಯೋ ಮಾಡಿದ್ರೆ ಬೈತಾರೆ, ಏನು ನಿನಗೇನು ಮಾಡೋ ಕೆಲಸ ಇಲ್ವಾ ಅಂತ. ಹಾಯ್ ಫ್ರೆಂಡ್ಸ್, ನಾನು ಚುರುಮುರಿ ಮಾಡೋದು ರಾಜುಗೆ ಇಷ್ಟ. ನನ್ನ ಥರನೇ ಮಾಡ್ತೀನಿ ಅಂತ
ರಾಜು ನನಗೋಸ್ಕರ ಚುರುಮುರಿ ಮಾಡಿದ್ದಾನೆ. ಚುರುಮುರಿ ಅಂತೂ ನನಗಂತೂ ತುಂಬ ಇಷ್ಟ. ರಾಜು ನೀನು ಮಾಡ್ದಂಗೆ ನಾನು ಮಾಡೇ ಮಾಡ್ತೀನಿ, ನೀನು ಒಬ್ಳಿಗೆ ಬರೋದ ಅಂತ ನನಗೋಸ್ಕರ ಮಾಡಿದ್ದಾನೆ. ಟೇಸ್ಟ್ ನೋಡ್ತೀನಿ ಇವಾಗ. ಪರವಾಗಿಲ್ಲ, ಚೆನ್ನಾಗಿ ಮಾಡೋನೆ. ಅದಕ್ಕೆ ಹೇಳೋದು ನಾವು ಪ್ರೀಸೋರ್ ಹತ್ರ ಬೆಡ್ಡಿಂಗ್ ಕಟ್ಟೋಕ್ಕೆ ಹೋಗಬಾರ್ದು ಅಂತ. ಕೊನೆಗೂ ನಾನೇ ಸೋತೆ. ಸೇಮ್ ನಾನು ಹೇಗೆ ಮಾಡಿದ್ದೆ ಅದೇ ರೀತಿ ಚುರುಮುರಿ ಮಾಡಿಕೊಟ್ಟ, ತಿಂದೆ. ಸಾಂಬಾರಿತ್ತು, ನನಗಂತೂ ತಲೆ ನೋಯ್ತಾಯಿತ್ತು. ಆಯ್ತಲ್ಲ ರಾಜು ಅಂದರೂ ಕೇಳಲಿಲ್ಲ. ನಿಮಗೆ ಚುರುಮುರಿ ಪುಳಿಯೋಗರೆ ಮಾಡಿಕೊಡ್ಲೇಬೇಕು ಅಂತ ಪುಳಿಯೋಗರೆ ಮಾಡು ಅಂತಂದು. ಅದಕ್ಕೆ ನಾನು ಸರಿ ಆಯಿತು ಕಣಪ್ಪ ಅಂತಂದು. ಅನ್ನ ಇತ್ತು, ಸಾಂಬಾರು ಹಾಗೆ ಎತ್ತಿಟ್ಟು ಅನ್ನ ಇತ್ತಲ್ಲ ಅಂದ್ಬಿಟ್ಟು ಪುಳಿಯೋಗರೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನನಗೂ ಅಷ್ಟೇ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅಯ್ಯೋ ಬಿಡು ಮಾಡೋಣ ಅದಕ್ಕಿಂತೇನು ಹೆಚ್ಚು ಅಂತ ಅಂದ್ಬಿಟ್ಟು ಗೊಜ್ಜು ಮಾಡಿ ಅನ್ನ ಕಲಸಿಟ್ಟೆ. ಆಮೇಲೆ ರಾಜು ಘಮ ಘಮ ಅಂತೈತೆ ಅಂತಂದ. ಆಮೇಲೆ ಏನು ಮಾಡಿದ್ವಿ, ಇಬ್ಬರು ಕೂತ್ಕೊಂಡು ತಿಂದ್ವಿ. ಆಮೇಲೆ ಮ್ಯಾಟ್ ಹಾಕಿದ್ಕೊಳ್ಳೋಣ ಅಂತ ಮ್ಯಾಟ್ ಹಾಕ್ತಾಯಿದ್ದೆ. ಅದನ್ನೇ ನನಗೆ ಗೊತ್ತಿಲ್ದಂಗೆ ವೀಡಿಯೋ ಮಾಡೋಣ ರಾಜು. ಅಮ್ಮ ಆಗ್ತಾಯಿತ್ತು ಹಾಗೆ ನೋಡಿಕೊಂಡೆ. ಮ್ಯಾಟ್ ಹಾಕಿ ನಮ್ಮ ಮನೆಗೆ ಆಗಲಿ ಬಿಡಿ, ಇವಾಗ ನಾವು ಒಬ್ರ ಹತ್ರ ದುಡ್ಡು ಕೊಟ್ಟು ಹಾಕಿಸ್ಕೊಳ್ಳೋದಕ್ಕಿಂತ ನಾವೇ ಕಲಿತು ನಾವೇ ಹಾಕ್ಕೊಂಡ್ರೆ ಎಷ್ಟೋ ಬೆಟರ್ ಅಲ್ವಾ. ಅದಕ್ಕೆ ಕಲಿಯೋಣ ಅಂತ ಮ್ಯಾಟ್ ಹಾಕೋಣ ಅಂತ ಎಲ್ಲ ಕೆಲಸ ಆದಮೇಲೆ